ಇದೀಗ ನಾವು ಬಿ.ವೈ. ರಾಘವೇಂದ್ರ ಅವರ ಮನೆಯ ಕಿಚನ್ನಲ್ಲಿದ್ದೀವಿ. ಕಿಚನ್ ಅಂತ ಅಂದರೆ ಈ ಕಿಚನ್ಗೆ ಮಹಾರಾಣಿಯರು ಯಾವಾಗಲೂ ಕೂಡ ಮನೆಯ ಯಜಮಾನಿಯೇ ಆಗಿರ್ತಾರೆ. ಸೊ ಈ ಮನೆಯ ಹೋಮ್ ಮಿನಿಸ್ಟರ್ ಇವಾಗ ರಾಘವೇಂದ್ರ ಅವರಿಗೆ ಹಾಗೆ ಯಡಿಯೂರಪ್ಪನವರಿಗೆ ಬಹಳ ಇಷ್ಟವಾಗುವಂತಹ ಗಂಜಿಯನ್ನು ಯಾವ ರೀತಿಯಾಗಿ ಮಾಡ್ತೀರಾ? ಏನೇನು ಸಾಮಗ್ರಿಗಳು ಬೇಕಿದ್ದಕ್ಕೆ? ಸೊ ಈ ಗಂಜಿಯನ್ನು ಮಾಡಲಿಕ್ಕೆ ಮೊದಲ ಇಂಗ್ರೀಡಿಯೆಂಟ್ಸ್ ಅಂದರೆ ನಾವು ಮೊದಲು ಅನ್ನವನ್ನು ಮಾಡಿ ತಗೊಂಡ್ಬಿಡ್ಬೇಕು. ಅನ್ನ ಸ್ವಲ್ಪ ಮೆತ್ತಗೆ ಮಾಡಿ ತಗೊಂಡು ಅದು ಇನ್ ಕೇಸ್ ಮೆತ್ತಗಾಗಿಲ್ಲ ಅಂದರೆ ಒಂಚೂರು ನೀರನ್ನು ಹಾಕಿ ಅದು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಹಾಲು ಹಾಕಬೇಕು ನಾವು. ಹಾಲು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದನ್ನು. ಸ್ವಲ್ಪ ಅನ್ನದ ಇದು ಗಂಜಿ ಟೈಪ್ ಆಗುವವರೆಗೂ ಅನ್ನದ ಅಗಳೆಲ್ಲ ಮೆತ್ತಗಾಗುವಷ್ಟು ಕೂಡ ಅದನ್ನು ನಾವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಅದನ್ನು ಕುದಿಲಿಕ್ಕೆ ಬಿಟ್ಟಿದ್ದೀನಿ ನಾನು ಇವಾಗ. ತದನಂತರದಲ್ಲಿ ಒಂಚೂರು ಮೊಸರು ತೊಗೋಬೇಕಾಗತ್ತೆ. ಸ್ವಲ್ಪ ಮೊಸರನ್ನು, ಹುಳಿ ಮೊಸರೇ ಆಗಬೇಕು ಅಂತಿಲ್ಲ, ಸಿಹಿ ಮೊಸರು ಅಂತಿಲ್ಲ, ಯಾವ ಮೊಸರು ಇರುತ್ತೆ ಮನೆಯಲ್ಲಿ ಅದು. ಹುಳಿ ಮೊಸರು ಆದರೆ ಸ್ವಲ್ಪ ಕಡಿಮೆ ಹಾಕಬೇಕು, ಸ್ವಲ್ಪ ಸಿಹಿ ಮೊಸರು ಆದರೆ ಒಂಚೂರು ಜಾಸ್ತಿ ಹಾಕಬೇಕಷ್ಟೇ. ಸ್ವಲ್ಪ ಕೆನೆಯನ್ನು ಕೂಡ ಸ್ವಲ್ಪ ಸೇರಿಸ್ತಾ ಇದ್ದೀನಿ ರುಚಿಗೆ. ಇದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಕೆನೆ ಹಾಕಿದರೆ. ಸೊ ಕೆನೆಯನ್ನು ಕೂಡ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು. ಸೊ ಒಗ್ಗರಣೆಗೆ ಸ್ವಲ್ಪ ತುಪ್ಪ ಹಾಕಬೇಕು. ಸ್ವಲ್ಪ ಸಾಸಿವೆ ಹಾಕಬೇಕು. ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಎರಡು ಸೇರಿಸ್ಬೇಕು. ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದು ಒಂಚೂರು ಒಳ್ಳೆ ಫ್ಲೇವರ್ ಕೊಡುತ್ತೆ, ಅದಕ್ಕೆ ಘಮ ಇರುತ್ತೆ. ಹೌದು. ಮತ್ತು ಇದು ಸ್ವಲ್ಪ ಟೇಸ್ಟು ಕೊಡುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದಲ್ಲ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ. ಸೊ ಇವಾಗ ನಾನು ಒಗ್ಗರಣೆನ ತಯಾರಿ ಮಾಡಿಕೊಟ್ಟಂತಹ ಗಂಜಿಯನ್ನು ಹಾಕ್ತಾಯಿದ್ದೀನಿ. ಗಂಜಿಗೆ ಹಾಕ್ತಾಯಿದ್ದೀನಿ. ಬಿಸಿನೂ ತೊಗೋಬೋದು, ಇದು ಆರಿದ ನಂತರನೂ ತೊಗೋಬೋದು. ಸೊ ಈಗ ಬಿಸಿ ಬಿಸಿಯಾದ ಗಂಜಿಯನ್ನು ತಯಾರಾಗಿದೆ. ಸೊ ಇದರಲ್ಲಿ ಎಲ್ಲದಕ್ಕಿಂತ ಬೆಸ್ಟ್ ಬೆನಿಫಿಟ್ ಅಂತ ಅಂದರೆ ಈ ಜ್ವರ ಬಂದಾಗ, ಹುಷಾರು ತಪ್ಪಿದಾಗ ಅದೇ ಗಂಜಿಯನ್ನು ಕುಡಿದು ರವೆ ಗಂಜಿನೋ ಅಕ್ಕಿ ಗಂಜಿನೋ ಮಾಡ್ಕೊಡ್ತಿರ್ತಾರೆ ಮನೆಯಲ್ಲಿ, ಅಥವಾ ಬ್ರೆಡ್ ತಿನ್ಕೊಂಡು ಬೋರ್ ಆಗಿರುತ್ತೆ, ತೊಗೊಳಕ್ಕೆ ಇಷ್ಟಪಡಲ್ಲ. ಸೊ ಇಡೀ ಕರ್ನಾಟಕಕ್ಕೆ ನಿಮ್ಮ ಸೀಕ್ರೆಟ್ ರೆಸಿಪಿ ಗಂಜಿಯನ್ನು ಹೇಳ್ಕೊಟ್ಟಿದ್ದೀರಾ. ತುಂಬ ಬಿಸಿ ಬಿಸಿಯಾಗಿದೆ, ಘಮ ಕೂಡ ಚೆನ್ನಾಗಿದೆ. ಸೊ ಟೇಸ್ಟ್ ಮಾಡೋಣ ಗಂಜಿಯನ್ನು. ನಿಜವಾಗ್ಲೂ ಮೇಡಮ್ ತುಂಬ ಒಳ್ಳೆ ರೆಸಿಪಿ. ಒಂಥರ ಹೇಳಬೇಕಂದ್ರೆ ಹೆಲ್ತ್ ಬೆನಿಫಿಟ್ಸ್ ಸಿಕ್ಕಾಪಟ್ಟೆ ಇದೆ. ಯಾವುದೇ ಮಸಾಲ ಇಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ನಾನು ಇನ್ಮೇಲೆ ಇದನ್ನ ಟ್ರೈ ಮಾಡ್ತೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.